ಹಾಯ್ ಹಲೋ ನಮಸ್ತೆ. ದಾರಿಯಲ್ಲಿ ಸಿಕ್ಕಿರೋ ಪಕ್ಕದ ಮನೆ ಬಿಕ್ಕಿಗೆ ಹಾಯ್ ಹೇಳಿ ರೋಡ್ ಹಿಡ್ಕೊಂಡು ನಾನಿವತ್ತು ಹೋತಿರೋದು ಗಾಯತ್ರಿ ಎಂಟರ್ಪ್ರೈಸಸ್ ಇಟ್ಟಿಗೆ ಕಾರ್ಖಾನೆ. ಅಷ್ಟೊತ್ತಿ ನಮ್ಮ ಕಣ್ಣಿಗೆ ಬಿದ್ದದ್ದು ಅಲ್ಲೇ ಇದ್ದು ಪ್ಯಾರ್ಲಿ ಹಣ್ಣು. ನನ್ನ ಫ್ರೆಂಡಿಗೆ ಪ್ಯಾರ್ಲಿ ಹಣ್ಣು ಕೊಯ್ದ್ರಾಗ ಅವಾರ್ಡ್ ಕೊಟ್ಟು ಕಾಣಿ ವಿಡಿಯೋ ಮಾಡ್ತೆ ಅಷ್ಟೇ. ಹೆಂಗೆ ನಾವು ಈ ಕಾರ್ಖಾನೆಯಲ್ಲಿ ಎಂತ ಮಾಡ್ತಾರಂದ್ರೆ ಇಟ್ಟಿಗೆ ಹೆಂಚು ಟೈಲ್ಸ್ ಅನ್ನಲ್ಲ ಚಂದ ಆಕಾರಕ್ಕೆ ಕಟ್ ಮಾಡಿ ಈ ಗೂಡೊಳಗೆ ಚಂದ ಮಾಡಿ ಕೂಡಿ ದೊಡ್ಡ ಬೆಂಕಿ ಹಾಕಿ ಅದನ್ನು ಸುಡ್ತಾರೆ. ಅದಕ್ಕೆಲ್ಲ ಇದೇ ಸೌದೆ ಯೂಸ್ ಮಾಡೋದು ಕಾಣಿ. ಅದು ಚಂದ ಬೆಂದಾದ ಮೇಲೆ ಈ ಥರ ಒಳ್ಳೆ ಟೈಲ್ಸ್ ರೆಡಿಯೋದು ಕಾಣಿ. ಇದೆಲ್ಲ ಮನೆ ಹಾಕತ್ರಲ್ಲ ಆ ಟೈಲ್ಸ್ ಅಷ್ಟು ಚಂದ ಇತ್ತಲ್ಲ. ಈ ವಿಡಿಯೋದಲ್ಲಿ ನಾನೊಂದು ಸೀರಿಯಸ್ ವಿಷಯ ತಿಳಿಸ್ಕೊಂಡೇಳಿ ಇದ್ದೆ. ಇಲ್ಲಿ ತೋರತ್ತಲ್ಲ, ಇಲ್ಲಿ ಸುಮಾರು ಗಂಟೆಗಳು ನಿಂತ್ಕೊಂಡಿದ್ದು. ಇದ್ರಾಗ ಹೆಚ್ಚಿನವು ಇದ್ದದ್ದು ಗಂಡದನ ಗುಡ್ಡ ಅಂತ ನಂಬದೆಗೆ. ಇದು ನಮ್ಮ ಸಮಾಜದ ನಿಜ ರೂಪ. ಗಂಟಿನ ದೇವರಂದೇಳಿ ಹೇಳ್ತಾರೆ. ಆದರೆ ಗಂಡದನ ಯಾವತ್ತೂ ಸಾಕೋದಿಲ್ಲ. ಅವ್ರಿಗೆ ಯಾವುದು ಉಪಯೋಗ ಇತ್ತು ಅದನ್ನ ಮಾತ್ರ ಸಾಕೋದು. ಉಪಯೋಗ ಇಲ್ದಿದ್ದವನ್ನೆಲ್ಲ ಹೀಗೆ ಗುಡ್ಡಿ ಬದೆಗೆ ಬಿಡುದು ಕಂಡ್ರೆ ಎಷ್ಟು ಪಾಪ ಅನ್ಸುತ್ತಲ್ದೆ. ಅವಕ್ಕೆ ಊಟ ಇಲ್ಲ, ನೀರಿಲ್ಲ, ಎಂತ ಇಲ್ಲ. ಹೀಗೆ ಗುಂಪು ಕಟ್ಕೊಂಡು ಸುಮ್ಮನೆ ಕೂಕೊಂಡಿರ್ತಾವ. ಅವ್ನ ಕೇಂಬವು ಯಾರಿಲ್ಲ. ನಂಗಿದ್ರ ಸೊಲ್ಯೂಷನ್ ಎಂತ ಅಂತ ಗೊತ್ತಿಲ್ಲ. ಕೆಲವರೆಲ್ಲ ಬಿಟ್ಟು ಭಾಷಣ ಹೊಡಿತಾರಲ್ಲ, ಅವರಿಗೆಲ್ಲ ಇದು ತೋರ್ಸ್ಕೊಂಬಾಗಾಯ್ತು. ಹಾಗಾಗಿ ತೋರಿಸ್ದೆ. ಗೋಪೂಜೆ ಮಾಡ್ತಿದ್ದೆ ಅಂತೇಳಿ ರೋಡ್ ಶೋ ಮಾಡುದಲ್ಲ ಸಾಧ್ಯ. ಇದಕ್ಕೆಲ್ಲ ಎಂತ ಒಂದು ಸೊಲ್ಯೂಷನ್ ಕೊಡಿ. ಈ ಗಂಟಿಗಳಿಗೆಲ್ಲ ಅಚ್ಚದಿ ನೇಗಳಿ ಬತ್ತ